ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ವಿಚಾರಣೆಗೆ ಅಂತ ಪೊಲೀಸರು ಪೊಲೀಸ್ ಸ್ಟೇಷನ್ಗೆ ಆರೋಪಿಗಳನ್ನು ಕರೀತಾರೆ. ಆದರೆ ಇಲ್ಲಿ ಒಂದು ರೀತಿಯಲ್ಲಿ ನಾಟಕೀಯವಾದಂತಹ ಒಂದು ಬೆಳವಣಿಗೆ ನಡೆದಿರುವಂಥದ್ದು. ವಿಚಾರಣೆಗೆ ಬಂದಂತಹ ವಿಚಾರಣಾ ಆರೋಪಿಯಿಂದಲೇ 11 ಲಕ್ಷ ಹಣ ಎಗರಿಸಿದಂತಹ ಕಾನ್ಸ್ಟೇಬಲನ್ನು ಇವಾಗ ಹಿಡಿದಿರುವ ವಿಚಾರದಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ನಡೆದಿರುವಂಥದ್ದು. ಸೈಬರ್ ವಂಚನೆ ಪ್ರಕರಣದ ಆರೋಪಿಯನ್ನು ವಿಚಾರಣೆಗೆಂದು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಕರೆದುಕೊಂಡು ಬಂದಿದ್ದ ವೇಳೆ ಆರೋಪಿಯ ಕಾರ್ನಲ್ಲಿದ್ದಂತಹ 11 ಲಕ್ಷ ನಗದನ್ನು ಪೊಲೀಸ್ ಸಿಬ್ಬಂದಿಯೊಬ್ಬ ಕಳ್ಳತನ ಮಾಡಿರುವ ಗಂಭೀರ ಆರೋಪವೊಂದು ಕೇಳಿ ಬರ್ತಾ ಇರುವಂಥದ್ದು. ಜಬೀವುಲ್ಲಾ ಎಂಬಾತನೇ ಕಳ್ಳತನ ಕೃತ್ಯ ಎಸಗಿದ ಪೊಲೀಸ್ ಸಿಬ್ಬಂದಿ ಅಂತ ಗುರುತಿಸಲಾಗಿದೆ. ಈತ ಸೈಬರ್ ಕ್ರೈಮ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದ. ಇತ್ತೀಚೆಗೆ ಸೈಬರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಯನ್ನು ಬಂಧನ ಮಾಡಲಾಗಿತ್ತು. ಆರೋಪಿ ಜೊತೆಗೆ ಆತನ ಕಾರನ್ನು ಸಿಸಿಬಿ ಅಧಿಕಾರಿಗಳು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ತೆಗೆದುಕೊಂಡು ಬಂದಿದ್ದರು. ಈ ವೇಳೆ ಕಾರಿನಲ್ಲಿ 11 ಲಕ್ಷ ರು ಹಣವಿತ್ತು. ಆರೋಪಿಯನ್ನು ಪೊಲೀಸ್ ಆಯುಕ್ತರ ಕಚೇರಿಯೊಳಗೆ ಕರೆದುಕೊಂಡು ಹೋಗ್ತಾ ಇದ್ದಂತೆ ಹೊರಗಡೆ ಕಾರ್ನಲ್ಲಿದ್ದಂತಹ 11 ಲಕ್ಷ ಹಣವನ್ನು ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ಕಳ್ಳತನ ಮಾಡಿರುವಂಥದ್ದು. ಇದು CCTV ದೃಶ್ಯಾವಳಿಗಳಲ್ಲಿ ವ್ಯಕ್ತವಾಗಿ ಕಾಣಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇದೆ. ಇತ್ತ ಸೈಬರ್ ಪ್ರಕರಣದ ಆರೋಪಿಯನ್ನು ಬಂಧಿಸಿದ ಇನ್ಸ್ಪೆಕ್ಟರ್ ಉಮೇಶ್ ಮತ್ತು ತಂಡ ಆತನನ್ನು ಜೈಲಿಗೆ ಕಳುಹಿಸಿತು. ಬಳಿಕ ಜಾಮೀನು ಪಡೆದು ಹೊರಬಂದ ಆರೋಪಿ ತನ್ನ ಕಾರಿನಲ್ಲಿದ್ದಂತಹ ಹಣದ ಬ್ಯಾಗ್ ನಾಪತ್ತೆ ಆಗಿರುವುದರ ಬಗ್ಗೆ ಸೈಬರ್ ಪೊಲೀಸರ ಬಳಿ ಪ್ರಶ್ನೆ ಮಾಡಿದ್ದಾನೆ. ಆರೋಪಿಯ ಪ್ರಶ್ನೆಗೆ ಗಾಬರಿಗೊಂಡು ಪರಿಶೀಲನೆ ಮಾಡಿದಾಗ ಕಾರಿನಲ್ಲಿದ್ದ ಹಣವನ್ನು ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾ ತೆಗೆದುಕೊಂಡು ಹೋಗಿರುವುದು ಗೊತ್ತಾಗಿರುವಂಥದ್ದು. ಹಣ ಕಳೆದುಕೊಂಡ ವ್ಯಕ್ತಿಯಿಂದ ದೂರನ್ನು ಪಡೆದುಕೊಂಡು ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾನ ಮನೆ ಸರ್ಚ್ ಮಾಡಲು ಸಿಸಿಬಿ ಅಧಿಕಾರಿಗಳು ತೆರಳಿದಾಗ ಮನೆಯ ಬಳಿ ಜಬೀವುಲ್ಲಾ ಹೈಡ್ರಾಮಾ ಮಾಡಿದ್ದಾನೆ. ಕಳ್ಳತನದ ಬಗೆಗೆ ನನಗೆ ಗೊತ್ತೇ ಇಲ್ಲ ಎಂಬಂತೆ ನಾಟಕದ ರೀತಿ ವರ್ತನೆ ಮಾಡಿದ್ದಾನೆ. ಮನೆಯೊಳಗೆ CCB ಅಧಿಕಾರಿಗಳನ್ನು ಬಿಡದೆ ಗಲಾಟೆ ಕೂಡ ಮಾಡಿದ್ದ. ಕೊನೆಗೆ ಜಬೀವುಲ್ಲಾನನ್ನು ತಡೆದು ಮನೆ ಸರ್ಚ್ ಮಾಡಿದಾಗ ತನ್ನ ಮನೆಯ ಕೋಣೆಯ ಹಾಸಿಗೆ ಕೆಳಗಡೆ ಒಂದಷ್ಟು ಹಣ ಪತ್ತೆಯಾಗಿದೆ. ಅಲ್ಲದೆ ಕಳವು ಮಾಡಿದ ಹಣದಿಂದಲೇ ಪತ್ನಿಗೆ ಚಿನ್ನಾಭರಣಗಳನ್ನು ಕೊಡಿಸಿದ ಅಂತ ಹೇಳಲಾಗ್ತಾ ಇದೆ. ಸದ್ಯ ಹೆಡ್ ಕಾನ್ಸ್ಟೇಬಲ್ ಜಬೀವುಲ್ಲಾನಿಂದ 2 ಲಕ್ಷ ರು ಹಣ ವಾಪಸ್ ಪಡೆಯಲಾಗಿದ್ದು, ಉಳಿದ ಹಣವನ್ನು ತಕ್ಷಣವೇ ಹಿಂತಿರುಗಿಸುವಂತೆ CCB ಹಿರಿಯ ಅಧಿಕಾರಿಗಳು ಆದೇಶ ನೀಡಿರುವುದಾಗಿ ಮೂಲಗಳು ಹೇಳಿರುವಂಥದ್ದು. ನೋಡಿ ಎಷ್ಟರ ಮಟ್ಟಿಗೆ ಬೆಳವಣಿಗೆಗಳು, ಭ್ರಷ್ಟಾಚಾರಗಳು ನಮ್ಮ ದೇಶವನ್ನು, ರಾಜ್ಯವನ್ನು ಸುತ್ತಾಡ್ತಾ ಇದೆ ಅನ್ನೋದು. ಆರೋಪಿಯನ್ನು ಕರ್ಕೊಂಡು ಬಂದು ಆತನ ಕಾರ್ನಲ್ಲಿದ್ದಂತಹ 11 ಲಕ್ಷ ದುಡ್ಡನ್ನು ಯಾವ ರೀತಿಯಲ್ಲಿ ಕಳ್ಳತನ ಮಾಡಿರುವಂಥದ್ದು. ಇದು ಯಾವ ನೋಡಿ, ಬೆಂಗಳೂರಿನಲ್ಲಿ ಮೊನ್ನೆ ನಡೆದಂತಹ 7.5 ಕೋಟಿ ದುಡ್ಡು ಕಳ್ಳತನ ಮಾಡಿದರು. ಏನು ATMಗೆ ತುಂಬಿಸಲಿಕ್ಕೆ ಹೋದ ಇದ್ದಂತಹ ವಾಹನವನ್ನು ತಡೆದು, ಅದಕ್ಕೂ ದೊಡ್ಡ ಥ್ರಿಲ್ಲರ್ ಮೂವಿ ಥರ ಇದು ಕಾಣಿಸ್ತಾ ಇರುವಂಥದ್ದು. ಯಾವ ರೀತಿಯಲ್ಲಿ ಕದೀತಾರೆ ನೋಡಿ. ಒಂದು ರೀತಿಯಲ್ಲಿ ಪೊಲೀಸರಾಗಿದ್ದುಕೊಂಡು ಆರೋಪಿಯನ್ನು ಬಂಧಿಸಿ ಆರೋಪಿಯನ್ನು ಜೈಲಿಗಟ್ಟಿ ಆತ ಮಾಡಿದಂತಹ ಕೃತ್ಯವನ್ನು ಗಮನಿಸ್ತಾ ಹೋದರೆ ನಮ್ಮ ದೇಶದಲ್ಲಿ ಕಾನೂನು ಪಾಲಕರ ಈ ಒಂದು ದುರವಸ್ಥೆಯನ್ನು ಹೇಳಲಿಕ್ಕೆ ತೀರದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.